ಮೂತ್ರ ವಿಸರ್ಜನೆ ಮಾಡುವ ರಾತ್ರಿಯಲ್ಲಿ ಪದೇ ಪದೇ ಸಮಸ್ಯೆಯನ್ನು ಕೇವಲ ಒಂದು ಈರುಳ್ಳಿ ಪರಿಹರಿಸುತ್ತದೆ ಎಂದು ವೈದ್ಯರು ಸಹ ಒಪ್ಪುತ್ತಾರೆ. ರಾತ್ರಿಯಲ್ಲಿ ಮೂತ್ರ ವಿಸರ್ಜಿಸಲು ಆಗಾಗ್ಗೆ ಎದ್ದೇಳುವುದರಿಂದ ನೀವು ತೊಂದರೆಗೊಳಗಾಗುತ್ತೀರಾ? ಶೌಚಾಲಯಕ್ಕೆ ಆಗಾಗ್ಗೆ ಹೋಗುವುದರಿಂದ ನಿಮ್ಮ ನಿದ್ರೆಗೆ ಭಂಗ ಬರುತ್ತದೆ ಮತ್ತು ಬೆಳಗ್ಗೆ ಆಯಾಸ ಹೋಗುವುದಿಲ್ಲ. ವೈದ್ಯರು ಕೂಡ ಕೇವಲ ಒಂದು ಈರುಳ್ಳಿ ನಿಮ್ಮ ಸಮಸ್ಯೆಯನ್ನು ಪರಿಹರಿಸುತ್ತದೆ ಎಂದು ಒಪ್ಪಿಕೊಂಡಿದ್ದಾರೆ. ನೀವು ನಂಬುವುದಿಲ್ಲವೇ? ಹಾಗಾದ್ರೆ ಈ ವಿಡಿಯೋ ಕೊನೆಯವರೆಗೂ ನೋಡಿ, ಏಕೆಂದರೆ ನಾವು ನಿಮಗೆ ಹೇಳುತ್ತೇವೆ ರಾತ್ರಿಯಲ್ಲಿ ಪದೇ ಪದೇ ಮೂತ್ರ ವಿಸರ್ಜನೆಗೆ ನಿಜವಾದ ಕಾರಣವೇನು ಮತ್ತು ಈರುಳ್ಳಿ ಈ ಸಮಸ್ಯೆಯನ್ನು ಹೇಗೆ ಸಂಪೂರ್ಣವಾಗಿ ನಿವಾರಿಸುತ್ತದೆ ಎಂದು. ಸ್ನೇಹಿತರೆ, ಈ ವಿಡಿಯೋ ಬಹಳ ಮುಖ್ಯವಾಗಲಿದೆ. ಹಾಗಾದ್ರೆ ಈ ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಕೇವಲ ಒಂದು ಈರುಳ್ಳಿ ನಿಮ್ಮ ರಾತ್ರಿಗಳನ್ನು ಹೇಗೆ ಆರಾಮದಾಯಕವಾಗಿಸುತ್ತದೆ ಎಂಬುದನ್ನು ಸಂಪೂರ್ಣವಾಗಿ ತಿಳಿಯೋಣ. ಸ್ನೇಹಿತರೆ, ಅದಕ್ಕೂ ಮೊದಲು ನನ್ನದೊಂದು ಕಳಕಳಿಯ ವಿನಂತಿ. ಎಷ್ಟೋ ಜನ ವಿಡಿಯೋ ನೋಡುತ್ತೀರಿ, ಆದರೆ ಲೈಕ್ ಮಾಡುವುದನ್ನು ಮರೆತು ಬಿಡುತ್ತೀರಿ. ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ವಿಭಾಗ 1, ಸಮಸ್ಯೆ ಏನು ಮತ್ತು ಅದು ಏಕೆ ಸಂಭವಿಸುತ್ತದೆ? ನಾಕ್ಟುರಿಯಾ ಎಂದರೇನು? ರಾತ್ರಿಯಲ್ಲಿ ಪದೇ ಪದೇ ಮೂತ್ರ ವಿಸರ್ಜನೆಗೆ ವೈದ್ಯಕೀಯ ಪದ. 60 ವರ್ಷಕ್ಕಿಂತ ಮೇಲ್ಪಟ್ಟ ಜನರಲ್ಲಿ ಅದು ಸಾಮಾನ್ಯ. ಆದರೆ ಇಂದಿನ ಯುವಕರಲ್ಲಿಯೂ ಸಹ ಅದು ಏಕೆ ಸಂಭವಿಸುತ್ತದೆ? ಕಾರಣ 1, ಮಲಗುವ ಮುನ್ನ ಹೆಚ್ಚು ನೀರನ್ನು ಕುಡಿಯುವುದು. ಕಾರಣ 2, ರಕ್ತದಲ್ಲಿನ ಸಕ್ಕರೆ ನಿಯಂತ್ರಣ, ಕಳಪೆ ಮಧುಮೇಹ. ಕಾರಣ 3, ಮೂತ್ರಪಿಂಡಗಳ ಮೇಲಿನ ಒತ್ತಡ. ಕಾರಣ 4, ಪ್ರಾಸ್ಟೇಟ್ ಸಮಸ್ಯೆ. ಕಾರಣ 5, ಮೂತ್ರನಾಳದ ಸೋಂಕು, UTI. ಕಾರಣ 6, ಅತಿಯಾದ ಉಪ್ಪಿನ ಸೇವನೆ ದೇಹದಲ್ಲಿ ದ್ರವ ಸಮತೋಲನವನ್ನು ತೊಂದರೆಗೊಳಿಸುತ್ತದೆ. ಲಕ್ಷಣಗಳು: ರಾತ್ರಿ 2 ರಿಂದ 3 ಬಾರಿ ಎಚ್ಚರಗೊಳ್ಳುವುದರಿಂದ ನಿದ್ರೆಗೆ ಅಡ್ಡಿಯಾಗುತ್ತದೆ. ಬೆಳಗ್ಗೆ ಕಿರಿಕಿರಿ ಮತ್ತು ಆಯಾಸ, ಮೂತ್ರಪಿಂಡಗಳ ಮೇಲೆ ಅತಿಯಾದ ಹೊರೆ. ವಿಭಾಗ 2, ಪದೇ ಪದೇ ಮೂತ್ರ ವಿಸರ್ಜಿಸುವುದರಿಂದ ಆಗುವ ಅನಾನುಕೂಲಗಳು. ನಿದ್ರೆಯ ಮೇಲೆ ಪರಿಣಾಮ: ದೇಹಕ್ಕೆ ಆಳವಾದ ನಿದ್ರೆ ಬರುವುದಿಲ್ಲ. ಹೃದಯ ಮತ್ತು ರಕ್ತದೊತ್ತಡದ ಮೇಲೆ ಪರಿಣಾಮ: ನಿದ್ರೆಯ ಅಡಚಣೆಯಿಂದ ರಕ್ತದೊತ್ತಡ ಹೆಚ್ಚಾಗುತ್ತದೆ. ಸಕ್ಕರೆ ನಿಯಂತ್ರಣದ ಮೇಲೆ ಪರಿಣಾಮ: ರಾತ್ರಿಯ ನಿದ್ರೆ ಸರಿಯಾಗಿ ಇರದ ಕಾರಣ ರಕ್ತದಲ್ಲಿನ ಸಕ್ಕರೆ ಅಸ್ಥಿರವಾಗುತ್ತದೆ. ಸ್ಮೃತಿ ಮತ್ತು ಮೆದುಳು: ಆಗಾಗ್ಗೆ ನಿದ್ರೆಯಲ್ಲಿ ಅಡಚಣೆಗಳು ಸ್ಮರಣ ಶಕ್ತಿಯ ಮೇಲೆ ಪರಿಣಾಮ ಬೀರುತ್ತವೆ. ಹಿರಿಯ ನಾಗರಿಕರು ಬೀಳುವ ಅಪಾಯ: ರಾತ್ರಿಯಲ್ಲಿ ಆಗಾಗ್ಗೆ ಎದ್ದೇಳುವುದರಿಂದ ಸಮತೋಲನ ನಷ್ಟವಾಗಬಹುದು. ವಿಭಾಗ 3, ಕೇವಲ ಒಂದು ಈರುಳ್ಳಿ ಹೇಗೆ ಅದ್ಭುತಗಳನ್ನು ಮಾಡುತ್ತದೆ? ಈರುಳ್ಳಿಯಲ್ಲಿರುವ ಮ್ಯಾಜಿಕ್ ಸಂಯುಕ್ತಗಳು ಫ್ಲೇವನಾಯ್ಡ್ಗಳು ಉರಿಯೂತವನ್ನು ಕಡಿಮೆ ಮಾಡುತ್ತದೆ. ಸಲ್ಫರ್ ಸಂಯುಕ್ತಗಳು ಮೂತ್ರಪಿಂಡಗಳು ಮತ್ತು ಮೂತ್ರಕೋಶವನ್ನು ಬಲಪಡಿಸುತ್ತದೆ. ಬ್ಯಾಕ್ಟೀರಿಯಾ ವಿರೋಧಿ ಗುಣ, UTI ತಡೆಯುತ್ತದೆ. ಪೊಟ್ಯಾಸಿಯಂ ದೇಹದಲ್ಲಿ ಸೋಡಿಯಂ ಮಟ್ಟವನ್ನು ಸಮತೋಲನಗೊಳಿಸುತ್ತದೆ. ನ್ಯೂಕ್ಟೋರಿಯಾದಲ್ಲಿ ಈರುಳ್ಳಿ ರೋಲ್ಗಳು ಮೂತ್ರನಾಳದ ಉರಿಯೂತ ಕಡಿಮೆಯಾಗಿದೆ. ನಿಷ್ಕರಣ: ಐಸ್ ರಕ್ತದಲ್ಲಿನ ಸಕ್ಕರೆಯನ್ನು ಸ್ಥಿರಗೊಳಿಸುವುದು, ಮೂತ್ರನಾಳದ ಸೋಂಕನ್ನು ತಡೆಗಟ್ಟುವುದು. ವೈಜ್ಞಾನಿಕ ಅಧ್ಯಯನ, ಮೂತ್ರ ಆರೋಗ್ಯ ಜರ್ನಲ್ನಲ್ಲಿ ಸಂಶೋಧನೆ. ಈರುಳ್ಳಿ ತಿನ್ನುವುದು ಜನರಲ್ಲಿ ರಾತ್ರಿಯ ಮೂತ್ರ ವಿಸರ್ಜನೆಯ ಆವರ್ತನವು 30% ಕಡಿಮೆಯಾಗುತ್ತದೆ. ವಿಭಾಗ 4, ಈರುಳ್ಳಿಯನ್ನು ಯಾವಾಗ ಮತ್ತು ಹೇಗೆ ತಿನ್ನಬೇಕು? 1, ರಾತ್ರಿ ಊಟ ಮಾಡುವುದು ಹೇಗೆ? ಮಲಗುವ 1 ಗಂಟೆ ಮೊದಲು ಸಲಾಡ್ನಲ್ಲಿ ಹಸಿ ಈರುಳ್ಳಿ, ಊಟದೊಂದಿಗೆ ಉಪ್ಪಿನಕಾಯಿ ತಿಂದಂತೆ ಈರುಳ್ಳಿ ತಿನ್ನಬೇಕು. 2, ಈರುಳ್ಳಿ ರಸ. ಅರ್ಧ ಈರುಳ್ಳಿ ತೆಗೆದುಕೊಂಡು ಅದರ ರಸವನ್ನು ಹೊರತೆಗೆದು 1 ಚಮಚ ಜೇನುತುಪ್ಪ ಸೇರಿಸಿ ಮಲಗುವ ಮುನ್ನ ಕುಡಿಯಿರಿ. 3, ಈರುಳ್ಳಿ ಸೂಪ್. ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಸೇರಿಸಿ ಹಗುರವಾದ ಸೂಪ್ ತಯಾರಿಸಿ ರಾತ್ರಿ ಊಟಕ್ಕೆ ಸೇವಿಸಿ. 4, ಈರುಳ್ಳಿ ನೀರು.
ಈರುಳ್ಳಿ ಹೋಳುಗಳನ್ನು ರಾತ್ರಿ ಇಡೀ ನೀರಿನಲ್ಲಿ ನೆನೆಸಿ ಬೆಳಗ್ಗೆ ಕುಡಿಯಿರಿ. ಮೂತ್ರಪಿಂಡ ಮತ್ತು ಮೂತ್ರದ ಆರೋಗ್ಯಕ್ಕೆ ಪ್ರಯೋಜನಕಾರಿ. ಎಷ್ಟು ತಿನ್ನಬೇಕು? ದಿನಕ್ಕೆ 1 ಮಧ್ಯಮ ಗಾತ್ರದ ಈರುಳ್ಳಿ. ಯಾವ ಈರುಳ್ಳಿ ಉತ್ತಮ? ಕೆಂಪು ಈರುಳ್ಳಿ ಉತ್ಕರ್ಷಣ ನಿರೋಧಕಗಳಿಂದ ಸಮೃದ್ಧವಾಗಿದೆ. ವಿಭಾಗ 5. ಮುನ್ನೆಚ್ಚರಿಕೆಗಳು. ಈರುಳ್ಳಿಯನ್ನು ಯಾರು ತಿನ್ನಬಾರದು? ಆಮ್ಲೀಯತೆಯ ಸಮಸ್ಯೆ ಇರುವವರು, ರಕ್ತದಲ್ಲಿನ ಸಕ್ಕರೆ ಪ್ರಮಾಣ ತುಂಬಾ ಕಡಿಮೆ ಇರುವವರು, ಈರುಳ್ಳಿಗೆ ಅಲರ್ಜಿ ಇರುವವರು. ಎಷ್ಟು ಸಾಕು? ದಿನಕ್ಕೆ 1 ರಿಂದ 2 ಈರುಳ್ಳಿ ಸಾಕು. ವಿಭಾಗ 6. ವೈದ್ಯರ ಅಭಿಪ್ರಾಯ ಮತ್ತು ವೈಜ್ಞಾನಿಕ ಕಾರಣ. ಈರುಳ್ಳಿಯಲ್ಲಿ ಉರಿಯೂತ ನಿವಾರಕ ಮತ್ತು ಉರಿಯೂತ ನಿವಾರಕ ಗುಣಗಳಿದ್ದು ಇದು ಮೂತ್ರಕೋಶದ ಆರೋಗ್ಯಕ್ಕೆ ಪ್ರಯೋಜನಕಾರಿ ಎಂದು ವೈದ್ಯರು ಹೇಳುತ್ತಾರೆ. ಬ್ಯಾಕ್ಟೀರಿಯಾ ವಿರೋಧಿ ಸಂಯುಕ್ತಗಳು ಬಹಳ ಮುಖ್ಯ. ಈರುಳ್ಳಿ ರಕ್ತದಲ್ಲಿನ ಸಕ್ಕರೆ ಮತ್ತು ಮೂತ್ರಪಿಂಡದ ಆರೋಗ್ಯವನ್ನು ಸಮತೋಲನಗೊಳಿಸುತ್ತದೆ. ಇತರ ಆರೋಗ್ಯಕರ ಸಲಹೆಗಳು: ಮಲಗುವ ಮುನ್ನ ಹೆಚ್ಚು ನೀರನ್ನು ಕುಡಿಯುವುದನ್ನು ತಪ್ಪಿಸಿ ಮತ್ತು ಉಪ್ಪಿನ ಸೇವನೆಯನ್ನು ಕಡಿಮೆ ಮಾಡಿ. ರಾತ್ರಿ ಊಟವನ್ನು ಹಗುರವಾಗಿ ಇರಿಸಿಕೊಳ್ಳಿ. ನಿಮ್ಮ ರಾತ್ರಿಯಲ್ಲಿ ಊಟ ಹಗುರವಾಗಿರಲಿ. ಸ್ನೇಹಿತರೆ, ರಾತ್ರಿಯಲ್ಲಿ ಪದೇ ಪದೇ ಮೂತ್ರ ವಿಸರ್ಜನೆ ಮಾಡುವುದರಿಂದ ನಿಮಗೆ ತೊಂದರೆಯಾಗುತ್ತಿದ್ದರೆ ಇವತ್ತಿನಿಂದಲೇ ನಿಮ್ಮ ಆಹಾರದಲ್ಲಿ ಈರುಳ್ಳಿಯನ್ನು ಸೇರಿಸಿ. ಇದು ಸರಳವಾದ ಮತ್ತು ನೈಸರ್ಗಿಕ ವಿಧಾನ. ಇದನ್ನು ವೈದ್ಯರು ಸಹ ನಂಬುತ್ತಾರೆ. ನಿಮಗೆ ರಾತ್ರಿಯಲ್ಲಿ ಚೆನ್ನಾಗಿ ನಿದ್ರೆ ಬರುತ್ತದೆ. ಮನಸ್ಸು ಮತ್ತು ದೇಹವು ನಿರಾಳವಾಗಿರುತ್ತದೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.